ಜಿಲ್ಲೆಯ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಸಿಆರ್ಜೆಡ್ ನಿಯಮ ಸಡಿಲಿಕೆ ಮಾಡುವುದರಲ್ಲದೆ ಸ್ಥಳೀಯರ ಸಹಭಾಗಿತ್ವದಿಂದ ಸುಸ್ಥಿರ ಪ್ರವಾಸೋದ್ಯಮ ಬೆಳವಣಿಗೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪ್ರವಾಸೋದ್ಯಮ ಅಧ್ಯಯನ ಸಮಿತಿ ಸದಸ್ಯರು ಸಲಹೆ ನೀಡಿದರು. ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬುಧವಾರ ಪ್ರವಾಸೋದ್ಯಮದ ಅಭಿವೃದ್ಧಿ ಕುರಿತಂತೆ ನಡೆದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ಕೇವಲ ಕಡಲ ತೀರಗಳು, ಜಲಪಾತಗಳು ಹಾಗೂ ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಪ್ರವಾಸೋದ್ಯಮ ನಡೆಯುತ್ತಿದೆ. ಆದರೆ ಅಧ್ಯಯನದ ಪ್ರಕಾರ 15ಕ್ಕೂ ಹೆಚ್ಚು ಮಜಲುಗಳಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ ಮಾಡಲು ಸಾಧ್ಯವಿದೆ. ಉಂಚಳ್ಳಿ ಜಲಪಾತದಲ್ಲಿ ಕಾಮನಬಿಲ್ಲಿನಂತೆ ರಾತ್ರಿ ವೇಳೆ ಮೂನ್ ಬೋ ಕಾಣುತ್ತದೆ. ಇದು ಜಗತ್ತಿನಲ್ಲಿ ಕೆಲವೇ ಸ್ಥಳಗಳಲ್ಲಿ ಕಾಣಸಿಗುತ್ತದೆ. ಯಲ್ಲಾಪುರದಲ್ಲಿ ಗುಡ್ಡದಿಂದ ವಸ್ತುಗಳನ್ನು ಎಸೆದರೆ ಮೇಲೆ ಬರುವ ಮ್ಯಾಗ್ನೆಟಿಕ್ ಹೀಲ್ ಇದೆ. ದೇಶದಲ್ಲಿ 54 ವರ್ಷ ರಾಜ್ಯಭಾರ ಮಾಡಿದ ರಾಣಿಯರು ಇಲ್ಲ. ಆದರೆ ಚೆನ್ನಭೈರಾದೇವಿಯನ್ನ ಮರೆತಿದ್ದೇವೆ. ಹೀಗಾಗಿ ಮಿರ್ಜಾನ್ ಕೋಟೆಯಲ್ಲಿ ಈ ಬಗ್ಗೆ ಧ್ವನಿವರ್ಧಕ ಹಾಗೂ ವಿದ್ಯುತ್ ದೀಪಗಳ ಶೋ ಮಾಡಬೇಕು. ಯಾಣದಲ್ಲಿ ಸೂಕ್ತ ವಾಹನ ನಿಲುಗಡೆ ಮಾಡಬೇಕು. ತಿಳಮಾತಿ ಕಡಲ ತೀರದ ಜಿಲ್ಲೆಯ ಬಹುದೊಡ್ಡ ಆಸ್ತಿಯಾಗಿದ್ದು ಸೂಕ್ತ ಸಂಪರ್ಕ ವ್ಯವಸ್ಥೆ ಇಲ್ಲ. ಸದಾಶಿವಗಢದ ದರ್ಗಾವು ಸೂಫಿಗಳು ಬಂದು ಸ್ಥಾಪಿಸಿದ ದೇಶದ ಹಳೆಯ ದರ್ಗಾಗಳಲ್ಲಿ ಒಂದು. ಆದರೆ ಅಲ್ಲಿ ಉಳಿಯಲು ಸರಿಯಾದ ಸ್ಥಳವಿಲ್ಲ. ಈ ವಿಷಯಗಳ ಬಗ್ಗೆ ವರದಿ ಸಿದ್ಧಪಡಿಸಲಾಗಿದೆ ಎಂದು ಜಿಲ್ಲಾ ಪ್ರವಾಸೋದ್ಯಮ ಅಧ್ಯಯನ ಸಮಿತಿ ಸದಸ್ಯರು ತಿಳಿಸಿದರು. ದೇಶದಲ್ಲಿ ಸಿಆರ್ಜೆಡ್ ನಿಯಮಗಳು ಎಲ್ಲಾ ರಾಜ್ಯಗಳಲ್ಲಿಯೂ ಒಂದೇ ಆಗಿದೆ. ಕಳೆದ 10 ದಿನಗಳ ಹಿಂದೆ ಸಿಆರ್ಜೆಡ್ ಕುರಿತು ಎಂಒಯುಎಫ್ ಸಭೆ ನಡೆಸಿ ಕೆಲವು ನಿಯಮಗಳನ್ನು ಬದಲಿಸಲಾಗಿದೆ. ಖಾಸಗಿ ಜಮೀನುಗಳು ಬಫರ್ ಝೋನ್ನಲ್ಲಿ ಬರುತ್ತಿದೆ. ಅಂತಹ ಜಾಗಗಳಲ್ಲಿ ಸಡಿಲಿಕೆ ಮಾಡಲು ತಿಳಿಸಲಾಗಿದೆ. ಈಗಾಗಲೇ ನಿರ್ಮಿಸಿರುವ ಹೋಮ್ ಸ್ಟೇ ರೆಸಾರ್ಟ್ಗಳ ಬಗ್ಗೆಯೂ ಸಡಿಲಿಕೆ ನೀಡಲು ವರದಿ ನೀಡಲಾಗಿದೆ. ಜಿಲ್ಲೆಯ 43 ಬೀಚ್ಗಳಲ್ಲಿ ಆಯಾ ಸ್ಥಳಕ್ಕೆ ಹೊಂದಿಕೆಯಾಗುವಂತೆ ಪ್ರವಾಸೋದ್ಯಮ ನಡೆಸಲು ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಈ ಬಗ್ಗೆ ಮಸೂದೆ ಸಿದ್ಧವಾದರೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದೆ. ಇದೀಗ ಜಿಲ್ಲಾವಾರು ಮಾಹಿತಿ ಕೇಳಿದ್ದು ಸಭೆಯಲ್ಲಿ ಆಗುವ ನಿರ್ಣಯವನ್ನು ಕೂಡ ಕಳಿಸುತ್ತೇವೆ ಎಂದು ಸಿಆರ್ಜೆಡ್ ಅಧಿಕಾರಿಗಳು ಮಾಹಿತಿ ನೀಡಿದ್ದರು. ಹೋಮ್ ಸ್ಟೇಗಳು ಹಾಗೂ ರೆಸಾರ್ಟ್ಗಳಿಗೆ ಸಿಆರ್ಜೆಡ್ ಅನುಮತಿ ನೀಡಿದರೆ ಸರ್ಕಾರಕ್ಕೂ ಆದಾಯವಾಗುತ್ತದೆ ಎಂದು ರೆಸಾರ್ಟ್ ಮಾಲೀಕರು ಮನವಿ ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಜನವರಿ 10ರಂದು ಮಂಗಳೂರಿನಲ್ಲಿ ಸಭೆ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಜಿಲ್ಲೆಯ ಅಧಿಕಾರಿಗಳ ಅಭಿಪ್ರಾಯ ಸಂಗ್ರಹಿಸುವ ಅಗತ್ಯವಿದೆ. ಜಿಲ್ಲೆಯ ಕರಾವಳಿ ಪ್ರವಾಸೋದ್ಯಮಕ್ಕೆ ಅರಣ್ಯ ಇಲಾಖೆ ಮತ್ತು ಸಿಆರ್ಜೆಡ್ ತಡೆಯಾಗಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಉದ್ಯೋಗ ಸಿಗುತ್ತದೆ. ಈ ವಿಶೇಷ ಯೋಜನೆ ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಮಡಿಕೇರಿ ಕೂಡ ಆಗಿದೆ. ಈ ರೀತಿ ಯೋಜನೆ ಮಾಡಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 10ರಂದು ಸಭೆ ನಡೆಯಲಿದೆ. ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಸರ್ಕಾರವೇ ಪಿಪಿಪಿ ಮಾದರಿಯಲ್ಲಿ 5 ಸ್ಟಾರ್ ಹೋಟೆಲ್ಗಳನ್ನ ಪ್ರತಿ ಜಿಲ್ಲೆಗಳಲ್ಲಿ ನಿರ್ಮಿಸಲು ಸಿದ್ಧವಿದೆ. ಯಾರು ಬೇಕಾದರೂ ಬಂಡವಾಳ ಹೂಡಿಕೆ ಮಾಡಬಹುದು. ಸೂಕ್ತ ಸಲಹೆ ನೀಡುವ ಮೂಲಕ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ಶಾಸಕ ಸತೀಶ್ ಸೈಲ್, ಭೀಮಣ್ಣ ನಾಯ್ಕ್, ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಎಸ್ಪಿ ದೀಪನ್ ಎಂಎನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ತರಬೇತಿ ನಿರತ ಐಎಎಸ್ ಅಧಿಕಾರಿ ಜಫೀಸಾನ್ ಹಕ್ ಹಾಗೂ ಇತರ ಅಧಿಕಾರಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.